ಇಲ್ಲ ಅಡುಗೆನೂ ಮಾಡಿದೆ ತಿಂಡಿನೂ ಮಾಡಿದೆ ಎಲ್ಲೋದ್ಲಿ ಇವಳು. ಸರಿ ಫೋನ್ ಮಾಡೋಣ. ಏನ್ರಿ? ಹಲೋ ಭಾಗ್ಯ, ಬೆಳಗ್ಗೆ ಮನೇಲಿ ಅಡುಗೆನೂ ಮಾಡಿದೆ ಮನೆ ಕೆಲಸನೂ ಮಾಡಿದೆ ಎಲ್ಲೇ ಹೊರಟ್ಬಿಟ್ಟೆ. ಬೆಳಗಾದರೆ ರೆಡಿ ಆಗಿ ಹೊರಟ್ಬಿಡ್ತೀಯಲ್ಲ. ಏನ್ರಿ ಇದು ನಿಮ್ಮ ಗೋಳು? ಹಾಲ್ಗೆ ಎಪ್ಪಾಕಕ್ಕೆ ಎಪ್ಪಿರಲಿಲ್ಲ. ನನ್ನ ತಂಗಿ ಮನೆಗೆ ಯಲಂಕಕ್ಕೆ ಬಂದಿದ್ದೀನಿ. ಓಹೋ, ಶೃಂಗೇರಿಯಿಂದ ಯಲಂಕಕ್ಕೆ ಹೋದ ಎಪ್ಪು ತರಕ್ಕೆ? ಶ್ರೀಲಂಕಕ್ಕೆ ಹೋಗ್ಬಿಡ್ಬೇಕಾಗಿತ್ತು. ಅದು ನಿನ್ನ ತಂಗಿ ಮನೆಗೆ. ಅವಳು ಎಪ್ಪಾಕೋದ್ರಲ್ಲಿ ಎಕ್ಸ್ಪರ್ಟು. ಬರೀ ಹಾಲಿಗೆ ಮಾತ್ರ ಎಪ್ಪು ತಗೊಂಬ, ಸಂಸಾರಕ್ಕೆ ಎಪ್ಪಾಕ್ಬಿಡ್ತಾಳೆ, ಹುಷಾರು. ನಿನ್ನ ಮೋಸ್ತು ನಿಮ್ಮ ತಂಗಿ ಥರ ನನ್ನ ತಂಗಿ ಹಂಗೆಲ್ಲ ಮಾಡೋಕ್ಕಿಲ್ಲ, ಗೊತ್ತಾಯ್ತಾ? ಬಸ್ ಫ್ರೀ ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ನಿನ್ನೆ ಕೊತ್ತಂಬರಿ ಸೊಪ್ಪು ತರೋಕ್ಕೆ ಮಾರ್ಕೆಟ್ಗೆ ಹೋದೆ. ಮೊನ್ನೆ ನುಗ್ಗೆಕಾಯಿ ಅಂತ ಹೆಸರುಘಟ್ಟ ಫಾರಮ್ಗೆ ಹೋದೆ. ಈ ಥರ ದಿನ ನೀನು ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದರೆ ಮನೆ ಕೆಲಸ ಯಾರು ಮಾಡ್ತಾರೆ, ಅಡುಗೆ ಯಾರು ಮಾಡ್ತಾರೆ? ಅಯ್ಯೋ, ಅದಕ್ಕೆಲ್ಲ ನೀವು ಇದೀನಲ್ಲ. ಏನು? ಓ, ಗಂಡಸರಿಗೆ ಫ್ರೀ ಬಸ್ ಇಲ್ವಲ್ಲ, ಅದಕ್ಕೆ ನಾನು ಹಂಗೆ ಅಂದೆ. ಅಂದರೆ ಇಂಡೈರೆಕ್ಟಾಗಿ ನಾನು ಊರೂರು ತಿರುಗ್ತೀನಿ, ನೀನು ಮನೆ ಕೆಲಸ ಮಾಡ್ಕೊಂಡು ಮನೇಲಿ ಬಿದ್ದಿರು ಅಂತ ಹೇಳ್ತಾ ಇದೀಯಾ ಅಲ್ವಾ? ರೀ, ಕಾಲ ಬದಲಾಗಿದೆ ರೀ. ಗಂಡಸರು ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಗೊತ್ತಾಯ್ತಾ? ಇರಲಿ, ನಾಳೆಯಿಂದ ಅದು ಹೆಂಗೆ ನೀನು ಊರೂರು ತಿರುಗ್ತೀಯೋ ನಾನು ನೋಡ್ತೀನಿ. ಮದುವೆ ಆಗದೆ ಇರೋರು ಹುಡುಗಿನ ಹುಡುಕ್ತಾ ಇದ್ದರೆ, ಮದುವೆ ಆಗಿರೋ ನಾವು ಕಾರ್ ಹುಡುಕ್ತಾ ಇದ್ದೀವಿ ನೆಮ್ಮದಿಗೋಸ್ಕರ. ಇಲ್ಲೇ ಯಾವುದೋ ಒಂದು ಬಾರಿಗೆ ಒಳ್ಳೆ ಒಂದು ಡ್ರೈವ್ ಹೊಡ್ಸ್ಕೊಂಡು ಎಷ್ಟನ್ನಾಯಿತು? 95 ಸರ್. ಹಾಂ, ಈಗ ನನ್ನ ಹತ್ರ ಇಷ್ಟೇ ಇರೋದು. ಮಿಕ್ಕಿದ್ದ ಅಮೌಂಟು ಒಂದು ವರ್ಷಕ್ಕೆ EMI ಹಾಕ್ಬಿಡ್ತೀರಾ? ಯಾವ್ರೇ ನಿಂದು ಇವೆಲ್ಲ ಸಾಲಾಗಿಲ್ಲ ಎಲ್ಲ ಕೊಡೋಕ್ಕಾಗಲ್ಲ. ನಡೀರಿ, ಆಚೆ ನಡೀರಿ. ಹಾಂ, ಥರ ಅನ್ಬೇಡ. ದಯವಿಟ್ಟು ಏನೋ ಧರ್ಮ ಬರುತ್ತೆ ನೋಡೋಣ. ನಿಮಗೆ ಕುಡಿಲಿಲ್ಲ ಅಂದರೆ ಕೈಗಳೆಲ್ಲ ನಡ್ಕ ಬಂದ್ಬಿಡುತ್ತೆ. ಬೇಕೇ ಬೇಕಣ್ಣ, ಕರೆಕ್ಟಾಗಿ ಕಟ್ಬಿಡ್ತೀನಿ. ದುಡ್ಡಿಲ್ಲ ಅಂದರೆ ಯಾಕ್ರೆ ಯಾಕೆ ಕುಡಿತೀರಾ? ಕುಡಿಯೋದು ಬಿಟ್ಬಿಟ್ರೆ ನಡೀರಿ. ಏನಂದೆ ನೀನು? ಕುಡಿಯೋಕ್ಕೆ ದುಡ್ಡಿಲ್ಲ ಅಂದರೆ ಕುಡಿಲೇಬಾರ್ದಾ? ಓದೋಕ್ಕೆ ದುಡ್ಡಿಲ್ಲ ಅಂತ ಓದೋದನ್ನೇ ಬಿಟ್ಟಿದ್ದೀನಿ. ಆದರೆ ಕುಡಿಯೋಕ್ಕೆ ದುಡ್ಡಿಲ್ಲ ಅಂತ ಕುಡಿಯೋದನ್ನು ಬಿಡೋದು ನನ್ನ ಚರಿತ್ರೆಲೇ ಇಲ್ಲ. ಏನಣ್ಣ EMI ಆಗಲ್ಲ ಅಂತ ಇದೆಯಾ? ಸರಿ, ನಾನು ಹೆಂಚಿದ ಆಧಾರ್ ಕಾರ್ಡ್ ಇಟ್ಕೊಂಡು ಒಂದು ಕೊಟ್ಟು ಎಣ್ಣೆ ಕೊಡೋಣ. ಆಧಾರ್ ಕಾರ್ಡ್ ಮಡಿಕೊಂಡು ನಾನು ಎಣ್ಣೆ ಕೊಡ್ಬೇಕ? ನಡೆಯ ಮುಚ್ಕೊಂಡು ಆಚೆ. ಏನಣ್ಣ ಹಿಂಗಂದ್ಬಿಟ್ಟೆ ನೀನು? ಆಧಾರ್ ಕಾರ್ಡ್ ಅಂದರೆ ಸುಮ್ಮನೆನಾ? ಲೋನ್ ತೊಗೋಬೇಕಾದ್ರೆ ಆಧಾರ್ ಕಾರ್ಡ್ ಬೇಕು, ಫೋನ್ ತೊಗೋಬೇಕಾದ್ರೂ ಆಧಾರ್ ಕಾರ್ಡ್ ಬೇಕು, 100 ಎಕರೆ ಜಮೀನು ರಿಜಿಸ್ಟರ್ ಆಗಬೇಕಾದ್ರೂ ಆಧಾರ್ ಕಾರ್ಡ್ ಬೇಕು. ಹೆಂಗಸರು ಊರಿಂದ ಊರಿಗೆ ಬಸ್ಸಲ್ಲಿ ಓಡಾಡಬೇಕಾದ್ರೆ ಈ ಆಧಾರ್ ಕಾರ್ಡ್ ಬೇಕೇ ಬೇಕು. ಇಷ್ಟೆಲ್ಲ ಅನುಕೂಲ ಇರೋ ಆಧಾರ್ ಕಾರ್ಡ್ ಇಟ್ಕೊಂಡು ಒಂದು ಕ್ವಾರ್ಟರ್ ಎಣ್ಣೆ ಕೊಡಲ್ವಾ ನೀನು? ಕೊಡ್ತೀಯಣ್ಣ, ಕೊಡ್ತೀಯ. ಈ ಆಧಾರ್ ಕಾರ್ಡ್ ಅಂದರೆ ಏನು ಸುಮ್ಮನೆನಾ? ಅಷ್ಟು ಬೆಲೆ ಇದೆ. ನೀನು ಪುಣ್ಯಾತ್ಮ ಅಣ್ಣ, ಧರ್ಮಾತ್ಮ, ಕೊಟ್ಟೇ ಕೊಡ್ತೀಯ.